ಇದು ಟಿವಿ9 ವಿಶೇಷ. ನಾನು ಅವಿನಾಶ್ ಶಿವನ್. ಇವತ್ತು ಕ್ರಿಕೆಟ್ ಲೋಕದ ಎರಡು ವಿಚಾರದ ಬಗ್ಗೆ, ಅದು ಕೂಡ ಟ್ರೆಂಡಿಂಗಲ್ಲಿರುವಂಥ ಎರಡು ವಿಚಾರದ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿಯನ್ನು ಕೊಡಬೇಕು ಅಂತ ಈ ವಿಡಿಯೋನ ಮಾಡ್ತಿರೋದು. ಮೊದಲನೇದಾಗಿ KL ರಾಹುಲ್ ಏಷ್ಯಾ ಕಪ್ T20ಗೆ ಆಯ್ಕೆ ಆಗ್ತಾರ ಅನ್ನೋದ್ರ ಬಗ್ಗೆ ಭಾಳಷ್ಟು ಜನರಿಗೆ ಕುತೂಹಲ ಇದೆ. ಭಾಳಷ್ಟು ಜನ ನೆನ್ನೆ ಮಾಡಿದಂಥ ವಿಡಿಯೋ ಸಂದರ್ಭದಲ್ಲೂ ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. ಆದರೆ ಇನ್ನೊಂದು ಪ್ರಶ್ನೆ ಏನು ಅಂತಂದರೆ, ಇನ್ನೊಂದು ಮೇಜರ್ ಆದಂಥ ಚರ್ಚೆಯಲ್ಲಿರುವಂಥ ವಿಚಾರ ಏನು ಅಂತಂದರೆ, ಸಂಜು ಸ್ಯಾಮ್ಸನ್ ರಾಜಸ್ಥಾನ್ ರಾಯಲ್ಸ್ನಿಂದ ಬೇರೆ ಟೀಮ್ಗೆ ಹೋಗ್ತಾರಾ ಅಂತ. CSK ವಿಚಾರ ಆಯಿತು. ಈಗ ಮತ್ತೊಂದು ಟೀಮ್ ಅವ್ರನ್ನ CSK ವಿಚಾರವಾಗಿ ಇನ್ನೂ ಕೂಡ ಮಾತುಕತೆ ಅಷ್ಟರ ಮಟ್ಟಿಗೆ ಓಕೆ ಆಗಿಲ್ಲ. ಮತ್ತೊಂದು ಟೀಮ್ ಅವ್ರ ಹಿಂದೆ ಈಗ ಬಿತ್ತಿದೆ. ಯಾವ ಟೀಮ್ ಅದು, ಅದರ ಬಗ್ಗೆ ಕೂಡ ಹೇಳ್ತೀನಿ. ಮೊದಲಿಗೆ ನಾವು KL ರಾಹುಲ್ ವಿಚಾರಕ್ಕೆ ಬರೋಣ. KL ರಾಹುಲ್ ವಿಚಾರಕ್ಕೆ ಬರೋದಾದರೆ, KL ರಾಹುಲ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಮೊನ್ನೆಯಷ್ಟೇ ಇಂಗ್ಲೆಂಡ್ ಸೀರೀಸ್ ಇತ್ತೀಚೆಗೇನು ಮುಕ್ತಾಯವಾಯಿತು. ಅದರಲ್ಲಿ ಅದ್ಭುತವಾದಂಥ ಪ್ರದರ್ಶನ, 2 ಸೆಂಚುರಿ, 2 ಹಾಫ್ ಸೆಂಚುರಿ ಬಂತು, 500+ ರನ್ನನ್ನು ರಾಹುಲ್ ಗಳಿಸಿದ್ರು. ಮತ್ತೆ ಆ ಹಳೆ ಟಚ್ಚಲ್ಲಿ ರಾಹುಲ್ ಕಾಣ್ತಾ ಇದ್ದಾರೆ. ಹಾಗಾಗಿ ಏಷ್ಯಾ ಕಪ್ T20ಗೆ KL ರಾಹುಲ್ ಅವ್ರನ್ನ ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಜೋರಾಗ್ತಾ ಇದೆ. ಜೊತೆಗೆ ಇನ್ನೊಂದು ವಿಚಾರ ನಿಮ್ಗೆ ಹೇಳಬೇಕು. KL ರಾಹುಲ್ ಬಗ್ಗೆ ಗೌತಮ್ ಗಂಭೀರ್ಗೆ ವಿಶೇಷವಾದಂಥ ಒಂದು ಒಪಿನಿಯನ್ ಇದೆ ಅಥವಾ ಕಾಳಜಿ ಇದೆ. ಆದರೆ ಅದು ಫಾರ್ಮ್ಯಾಟಿಗೆ, ಮತ್ತೊಂದು ಫಾರ್ಮ್ಯಾಟಿಗೆ ಅನ್ವಯ ಆಗುತ್ತೆ. ಯಾಕಂದರೆ ಟೆಸ್ಟಲ್ಲಿ ಅವ್ರ ಮೇಲೆ ಅವರಿಗೆ ಕಾನ್ಫಿಡೆನ್ಸ್ ಇದೆ, ಹೌದು. ಆದರೆ T20 ಅಂತ ಬಂದಾಗ KL ರಾಹುಲ್ ಮೇಲೆ ಕಾನ್ಫಿಡೆನ್ಸ್ ಇದೆಯಾ? ಇನ್ ಕೇಸ್ ಏನಾದರೂ KL ರಾಹುಲ್ ಟೀಮ್ ಒಳಗಡೆ ಬಂದರೆ ಏನೆಲ್ಲ ಹೆಲ್ಪ್ ಆಗುತ್ತೆ ಅಂತ ನಾವು ನೋಡಬೇಕಾಗತ್ತೆ. ಜೊತೆಗೆ ಏನು ಸಮಸ್ಯೆ ಇದೆ ಅವ್ರನ್ನ ಟೀಮ್ ಒಳಗಡೆ ಪಿಕ್ ಮಾಡೋದಕ್ಕೆ, ಅದ್ರ ಬಗ್ಗೆ ಕೂಡ ನೋಡೋಣ. ಮೊದಲನೇದಾಗಿ KL ರಾಹುಲ್ ಏನಾದರೂ ಟೀಮ್ ಒಳಗಡೆ ಬಂದರೆ ಒಂದು ಎಕ್ಸ್ಪೀರಿಯನ್ಸ್ ಆ್ಯಡ್ ಆಗುತ್ತೆ ನಿಮಗೆ. ಹಾರ್ದಿಕ್ ಪಾಂಡ್ಯ, ಸೂರ್ಯಕುಮಾರ್ ಯಾದವ್, KL ರಾಹುಲ್, ಈ 3 ಜನ ಇದ್ದರೆ ಒಂದು ಎಕ್ಸ್ಪೀರಿಯನ್ಸ್ ಆ್ಯಡ್ ಆಗುತ್ತೆ. ಜೊತೆಗೆ ನಿಮಗೆ ಆ 3 ಜನರ ಬಾಂಡಿಂಗ್ ಚೆನ್ನಾಗಿದೆ. ಪಾಂಡ್ಯ ಹಾಗೆ KL ರಾಹುಲ್ ಅವರ ಸ್ನೇಹ ಇರ್ಬೋದು, ಸೂರ್ಯಕುಮಾರ್, KL ರಾಹುಲ್. ಈ 3 ಜನ ಇದ್ದರೆ ಒಂಥರ ಪಿಲ್ಲರ್ ರೀತಿ ಆಗುತ್ತೆ ನಿಮಗೆ ಟೀಮ್ನಲ್ಲಿ. ಟಾಪ್ ಆರ್ಡರ್ನಲ್ಲಿ ಬೇಕಾದ್ರೆ ನಿಮಗೆ KL ರಾಹುಲ್ನ ಆಡಿಸ್ಕೋಬೋದು. ನಂತರ ಮಿಡ್ಲ್ ಆರ್ಡ್ರಲ್ಲಿ ಅಂದರೆ ಯಾರು ಸೂರ್ಯಕುಮಾರ್ ಫಿಟ್ ಆಗ್ತಾರೆ. ಲೋವರ್ ಮಿಡ್ಲ್ ಆರ್ಡ್ರಲ್ಲಿ ಹಾರ್ದಿಕ್ ಪಾಂಡ್ಯ. ಹೀಗೆ 3 ಜನ ನಿಮಗೆ ಒಂದು ಭರವಸೆ ಇಡಬಲ್ಲ ಅಂತ 3 ಪ್ಲೇಯರ್ಗಳು ಸಿಗ್ತಾರೆ. ಇನ್ನೊಂದೇನು ಅಂತಂದರೆ ವಿಕೆಟ್ ಕೀಪಿಂಗ್ ಆಪ್ಷನ್ ಕೂಡ ಇದೆ. ಸಂಜು ಸ್ಯಾಮ್ಸನ್ ಇದ್ದಾರೆ. ಬಟ್ ಏನಾದರೂ ಸಂಜು ಸ್ಯಾಮ್ಸನ್ಗೆ ಏನಾದರೂ ಇಂಜುರಿ ಆಯಿತು ಅಥವಾ ಏನಾದರೂ ಒಂದು ಸಂದರ್ಭ ಬಂದಂಥ ಟೈಮ್ನಲ್ಲಿ KL ರಾಹುಲ್ ಅವರು ಗ್ಲೌಸನ್ನು ಕೂಡ ತೊಟ್ಟು ಅಲ್ಲಿ ವಿಕೆಟ್ ಕೀಪಿಂಗ್ ಮಾಡ್ಬೋದು. ಜೊತೆಗೆ ಅವರ ಸ್ಟ್ರೈಕ್ ರೇಟ್, ಈ ಸಲ IPLನಲ್ಲಿ ಅವರು ಡೆಲ್ಲಿ ಪರವಾಗಿ ಆಡಿದ್ರು, ಸುಮಾರು 530 ರನ್ ಗಳಿಸ್ತಾರೆ, 145+ ಸ್ಟ್ರೈಕ್ ರೇಟ್ನಲ್ಲಿ. ಆ ಒಂದು ಬ್ಯಾಕಪ್ ಕೂಡ ಇದೆ. ಅಂದರೆ ಈ ಸಲ IPL ಚೆನ್ನಾಗಿ ಹೋಗಿದೆ. ಇನಿಷಿಯಲಿ ಒಂದು 10 ಮ್ಯಾಚ್ ಚೆನ್ನಾಗಿ ಆಡಿದ್ರು, ಮತ್ತು ನಂತರ ಒಂದು 4 ಮ್ಯಾಚ್ಗಳು ಸ್ವಲ್ಪ ಡೌನ್ ಆಗಿದ್ದು ಹೌದು. ಆ ಒಂದು ಸೆಲೆಬ್ರೇಷನ್ ಚಿನ್ನಸ್ವಾಮಿಲಿ ಮಾಡಿದ್ಮೇಲೆ ಟೀಮ್ನ ಪರ್ಫಾರ್ಮೆನ್ಸ್ ಕೂಡ ಹೇಳಿಲ್ಲ, ಅವರು ಕೂಡ ಓಕೆ ಅನ್ನೋ ರೀತಿಯ ಪರ್ಫಾರ್ಮೆನ್ಸನ್ನು ಕೊಟ್ಟರು. ಹಾಗಾಗಿ KL ರಾಹುಲ್ ಬಂದರೆ ಚೆನ್ನಾಗಿರುತ್ತೆ. ಜೊತೆಗೆ ಒಳ್ಳೆ ಫಾರ್ಮಲ್ಲಿದ್ದಾರೆ, ಒಳ್ಳೆ ಟಚ್ಚಲ್ಲಿದ್ದಾರೆ. ಇದೇ ರೈಟ್ ಟೈಮ್ KL ರಾಹುಲ್ ಅವ್ರಿಗೊಂದು ಅವಕಾಶವನ್ನು ಕೊಡೋದಕ್ಕೆ. ಜೊತೆಗೆ ಮುಂದಿನ 2026ರ T20 ವರ್ಲ್ಡ್ ಕಪ್ ಟೈಮ್ನಲ್ಲೂ ಕೂಡ KL ರಾಹುಲ್ ಅವರ ಎಕ್ಸ್ಪೀರಿಯನ್ಸ್ ಕೌಂಟ್ ಆಗುತ್ತೆ ಅನ್ನೋದು ಒಂದು ಅಭಿಪ್ರಾಯ. ಅಂದರೆ ಭಾಳಷ್ಟು ಜನ KL ರಾಹುಲ್ ಅವರು ಬರಬೇಕು ಅಂತ ಹೇಳ್ತಿರುವಂಥ ಅಭಿಪ್ರಾಯ. ಆದರೆ ಏನು ಸಮಸ್ಯೆ ಇದೆ ಇಲ್ಲಿ ಅಂತಂದರೆ, ಮಿಡ್ಲ್ ಆರ್ಡರ್ ಆಲ್ರೆಡಿ ಪ್ಯಾಕ್ ಆಗಿದೆ. ನೆನ್ನೆ ವಿಡಿಯೋದಲ್ಲೂ ಕೂಡ ನಾನು ಹೇಳಿದ್ದೆ, ಸಂಜು ಸ್ಯಾಮ್ಸನ್ ಹಾಗೆ ಅಭಿಷೇಕ್ ಶರ್ಮಾ ಫಸ್ಟ್ ಚಾಯ್ಸ್ ಆಗಿದ್ದಾರೆ ಓಪನರ್ಸ್ಗೆ. ಹಾಗಾಗಿ ನೀವು 1 ಡೌನ್ಗೆ ತಿಲಕ್ ವರ್ಮಾ ಅವರು, ನಂತರ ಸೂರ್ಯಕುಮಾರ್, ಅಕ್ಷರ್ ಪಟೇಲ್ 5, 6 ಪಾಂಡ್ಯ, ಈ ಥರ ಈಗ ಸೆಟ್ಲ್ ಆಗಿದೆ. ನೀವೇನಾದರೂ ತರಬೇಕು ಅಂತಂದರೆ KL ರಾಹುಲ್ನ 1 ಡೌನ್ ಆಡಿಸ್ಬೇಕು. ಇಲ್ಲ ಅಂದರೆ ಸಂಜು ಸ್ಯಾಮ್ಸನ್ ಬದಲು ಏನಾದರೂ KL ರಾಹುಲ್ ಅವ್ರನ್ನ ಆಡಿಸ್ಬೇಕಾಗುತ್ತೆ. ಮಿಡ್ಲ್ ಆರ್ಡರ್ನಲ್ಲಿ ಅವಕಾಶ ಕಡಿಮೆ ಇದೆ. ಯಾಕಂದರೆ ಅಲ್ಲಿ ಆಲ್ರೆಡಿ ಪ್ಯಾಕ್ ಆಗಿದೆ. ತಿಲಕ್ ವರ್ಮಾ, ಸೂರ್ಯಕುಮಾರ್, ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, ಶಿವಮ್ ದುಬೆ ಕೂಡ ಇದ್ದಾರೆ. ಹಾಗಾಗಿ ಏನಾದರೂ ಓಪನಿಂಗ್ ಆಗಿ ನೀವು ತರೋದಾದರೆ, ಓಪನಿಂಗ್ ಬ್ಯಾಟ್ಸ್ಮನ್ ವಿತ್ ವಿಕೆಟ್ ಕೀಪಿಂಗ್ ಆಪ್ಷನ್ ಅಂತ ತೊಗೊಳೋದಾದರೆ ತೊಗೊಳ್ಬೋದು. ಬಟ್ ಸಂಜು ಸ್ಯಾಮ್ಸನ್ ಅವರಿಗೆ ಸದ್ಯಕ್ಕೆ ಗೌತಮ್ ಗಂಭೀರ್ ಅವರು ಇಟ್ಟಿರುವಂಥ ವಿಶ್ವಾಸದ ಪ್ರಕಾರ ಅವ್ರನ್ನ ಬದಲು ಮಾಡೋದು ಕಷ್ಟ ಇದೆ. ಇನ್ ಕೇಸ್ ಏನಾದರೂ ನೀವು ಒಬ್ಬ ಬ್ಯಾಕಪ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ತಗೊಳ್ತೀರಾ ಅಂತಂದರೆ, ಜಿತೇಶ್ ಶರ್ಮಾ ಬದಲು ಎಲ್ಲಾದರೂ KL ರಾಹುಲ್ ಅವ್ರನ್ನ ತಗೊಂಡ್ರೆ ಆಗ ಒಂದು ಚಾನ್ಸ್ ಇದೆ KL ರಾಹುಲ್ ಅವ್ರನ್ನ ತರೋದಕ್ಕೆ. ಇನ್ ಕೇಸ್ ಸ್ಯಾಮ್ಸನ್ ಏನಾದರೂ ಚೆನ್ನಾಗಿ ಆಡಲಿಲ್ಲ, ಚೆನ್ನಾಗಿ ಹೋಗಲಿಲ್ಲ ಅಂತಂದರೆ KL ರಾಹುಲ್ ಅವ್ರನ್ನ ರೀಪ್ಲೇಸ್ ಮಾಡ್ಬೋದು. ಇದೊಂದೇ ಆಪ್ಷನ್ ಇರೋದು. ಇಲ್ಲದೆ ಹೋದರೆ ನಿಮಗೆ ಮಿಡ್ಲ್ ಆರ್ಡರ್ ಅಂತಂದರೆ ರಿಂಕು ಸಿಂಗ್ ಹೆಸರು ಕೂಡ ಕೇಳಿಬರ್ತಾ ಇದೆ. ಅವ್ರನ್ನ ತಗೊಳ್ತಾರೆ ಅನ್ನೋದು ಕೂಡ ಇನ್ನೂ ಪ್ರಶ್ನೆ ಆಗಿ ಉಳ್ಕೊಂಡಿರೋದು. ರಜತ್ ಪಟಿದಾರ್ ಅವ್ರನ್ನ ತಗೊಳ್ಬೇಕು ಅಂತ ಒಂದಷ್ಟು ಅಭಿಪ್ರಾಯಗಳು. ಬಟ್ ರಜತ್ ಸದ್ಯಕ್ಕೆ ನೋಡಿದ್ರೆ ಅವರ ಬ್ಯಾಟಿಂಗ್ ಫಾರ್ಮ್ ಅಷ್ಟು ಮಟ್ಟಿಗೆ ಈ IPLನಲ್ಲಿ ಇರಲಿಲ್ಲ. ಅವರು ಕ್ಯಾಪ್ಟನ್ ಆಗಿ ಚೆನ್ನಾಗಿ ಮಾಡಿದ್ದಾರೆ, ಹೌದು. ಬಟ್ ಬ್ಯಾಟಿಂಗ್ ಲಾಸ್ಟ್ ಸೀಸನ್ IPLಲ್ಲಿ ನೋಡಿದ್ರೆ ಈ ಸಲ ರಜತ್ ಪಟಿದಾರ್ ಅವರ ಒಂದು ಸ್ಟ್ಯಾಂಡರ್ಡ್ಸ್ಗೆ ಅವರು ಪರ್ಫಾರ್ಮ್ ಮಾಡಿಲ್ಲ. ಹಾಗಾಗಿ ಮೇ ಬಿ ಗೌತಮ್ ಗಂಭೀರ್ ಅವರ ರ್ಯಾಡಾರಲ್ಲಿ ಅವರಿರುವಂಥದ್ದು ಡೌಟ್ ಇದೆ. ಇದು KL ರಾಹುಲ್ ವಿಚಾರ. ಸ್ಟಿಲ್ ಕೊನೆ ಹಂತದಲ್ಲಿ ಏನಾದರೂ ಸರ್ಪ್ರೈಸ್ ಇದೆಯಾ? ಬಟ್ 90% ಡೌಟ್ ಇದೆ. ಏನಾದರೂ ಮಿರಾಕಲ್ ಆಗಿ ಅವ್ರನ್ನ ಒಳಗಡೆ ತಂದರೂ ತರಬಹುದು, ಹೇಳೋಕ್ಕಾಗಲ್ಲ. ಬಟ್ ಸದ್ಯಕ್ಕೆ ಅದು ಕಷ್ಟ. ಇನ್ನು ಸಂಜು ಸ್ಯಾಮ್ಸನ್ ವಿಚಾರಕ್ಕೆ ಬರೋದಾದರೆ, ಸ್ಯಾಮ್ಸನ್ ಅವ್ರನ್ನ CSK ಅವರು ಟ್ರೇಡ್ ವಿಚಾರವಾಗಿ ಮಾತುಕತೆ ಆಗಿತ್ತು ಅಂತ ಇದೆ. ಅವರು ರಾಜಸ್ಥಾನ್ ರಾಯಲ್ಸ್ಗೂ ಕೂಡ ಹೇಳಿದ್ದಾರೆ, ಫ್ರಾಂಚೈಸಿಗೆ ನಾನು ಆಪ್ಟ್ ಔಟ್ ಮಾಡ್ತಾ ಇದ್ದೀನಿ ಅಂತ.
ಬಟ್ ಏನಂದರೆ ಕಂಡೀಷನ್ಸ್ ಏನು ಹಾಕಿದ್ದಾರೆ ಅಂತಂದರೆ ರಾಜಸ್ಥಾನ್ ರಾಯಲ್ಸ್ ಅವರು ರವೀಂದ್ರ ಜಡೇಜಾ, ಶಿವನ್ ದುಬೆ ಹಾಗೆ ಋತುರಾಜ್ ಗಾಯಕ್ವಾಡ್ ಮೂರರಲ್ಲಿ ಯಾರಾದರೂ ಒಬ್ಬರನ್ನ ನಮಗೆ ಟ್ರೇಡ್ ಮಾಡೋದಾದರೆ ನಾವು ಸಂಜು ಸ್ಯಾಮ್ಸನ್ ಅವ್ರನ್ನ ಟ್ರೇಡ್ ಮಾಡೋಕ್ಕೆ ರೆಡಿ ಇದ್ದೀವಿ ಅಂತ. ಬಟ್ ಚೆನ್ನೈ ಅದಕ್ಕೆ ಬಾಗಿಲು ಕ್ಲೋಸ್ ಮಾಡಿದೆ ಅಂತ ಸದ್ಯಕ್ಕೆ ಹೇಳಲಾಗ್ತದೆ. ಯಾಕಂದರೆ ಅವ್ರು 3 ಜನ ಕೂಡ ಗಾಯಕ್ವಾಡ್, ಶಿವಮ್ ದುಬೆ ಹಾಗೆ ಮತ್ತೊಬ್ಬ ಪ್ಲೇಯರ್ ಜಡೇಜಾ ಅಂತೂ ಪಿಲ್ಲರ್. ಸೊ ಆ ಕಾರಣಕ್ಕೆ 3 ಜನರನ್ನ ಬಿಟ್ಕೊಡೋಕೆ CSK ರೆಡಿ ಇಲ್ಲ ಅಂತ ಸದ್ಯಕ್ಕಿರುವಂಥ ಅಪ್ಡೇಟ್. ಗೊತ್ತಿಲ್ಲ, ಮುಂದೆ ಮಾತುಕತೆ ಆದರೂ ಆಗ್ಬೋದು. ಇನ್ನೊಂದು ಕಡೆ KKR ಕೂಡ ಈಗ ಸಂಜು ಸ್ಯಾಮ್ಸನ್ ಅವರು ಬೇಕು ಅಂತ ಈಗ ಹೇಳ್ತಾ ಇದೆ ಟ್ರೇಡಿಗೆ ಅಂತ ಸದ್ಯಕ್ಕಿದೆ. ಸೊ ಅವ್ರ ಬದಲು ಯಾರನ್ನ ರಮಣ್ದೀಪ್ ಸಿಂಗ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಅಂಕ್ರಿಶ್ ಏನು ಪ್ಲೇಯರ್ ಇದೆ ರಘುವಂಶಿ, ಅವ್ರನ್ನೂ ಕೂಡ ತರಬಹುದು. ಇಬ್ಬರನ್ನೂ ಕೂಡ ಟ್ರೇಡ್ ಮಾಡಿ ಸಂಜು ಸ್ಯಾಮ್ಸನ್ ಅವರ ತರಬೇಕು ಅಂತ. ಬಟ್ ಸಂಜು ಸ್ಯಾಮ್ಸನ್ ಅವರ ಬಜೆಟ್ ಏನಿದೆ ಆಲ್ಮೋಸ್ಟ್ ಒಂದು 17 ಕೋಟಿ ಅಷ್ಟು ಇರೋದ್ರಿಂದ ಸೊ ಅವ್ರನ್ನ ಹೇಗೆ ಪ್ಲೇಸ್ ಮಾಡ್ತೀರಾ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ಸೊ ಆ ಕಾರಣಕ್ಕೇ ನೀವು ಯಾರಾದರೂ ದೊಡ್ಡ ಪ್ಲೇಯರ್ಗಳನ್ನು ಬಿಡಬೇಕು, KKR ತರೋದಾದರೂ ಕೂಡ, ಅಥವಾ ಬೇರೆಯವರಿಗೆ ಟ್ರೇಡ್ ಮಾಡಬೇಕು. ಬಟ್ ಸದ್ಯಕ್ಕೆ ವೆಂಕಟೇಶ್ ಅಯ್ಯರ್ ಇರುವಂಥ ಆಪ್ಷನ್ ಅವರಿಗೆ. ಸೊ ಏನಾದರೂ ಆ ಒಂದು ಪ್ಲ್ಯಾನನ್ನು ಮಾಡ್ತಾರಾ ಏನು ಅಂತ ಕಾದು ನೋಡಬೇಕು. ಬಟ್ ಯಾರು ಅಷ್ಟು ಅಮೌಂಟಿಗೆ ವೆಂಕಟೇಶ್ ಅಯ್ಯರ್ನ ತಗೊಳ್ತಾರೆ ಅದು ಕೂಡ ಈಗ ಇರುವಂಥ ಪ್ರಶ್ನೆ. ಸೊ ಇದು ಸಂಜು ಸ್ಯಾಮ್ಸನ್, KL ರಾಹುಲ್ ಸಂಬಂಧಪಟ್ಟಾಗಿರುವಂಥ ಅಪ್ಡೇಟ್. ಏನಾದರೂ ಟ್ರೇಡ್ ಆದರೆ ಅಂತ ಒಂದು ಮೇಜರ್ ಎಕ್ಸ್ಕ್ಲೂಸಿವ್ ಸಿಕ್ಕಿದ್ರೆ ಖಂಡಿತ ನಾನು ನನ್ನ ವೀಡಿಯೋದಲ್ಲಿ ತಿಳಿಸ್ತೀನಿ. ನನಗೂ ಕೂಡ ಆಸೆ ಇದೆ KL ರಾಹುಲ್ ಟೀಮಲ್ಲಿ ಇರಬೇಕು, T20 ಆಡಬೇಕು ಅಂತ. ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.